9 ಗಂಟೆಯ ಮೊದಲ ಪ್ರಮುಖ ಸುದ್ದಿ. ವಿಧಾನಸೌಧದಲ್ಲೇನು ಪಾಕ್ ಪರ ಘೋಷಣೆ ಕೂಗಿದ್ರು, ಕೊನೆಗೂ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ನಾಸಿರ್ ಹುಸೇನ್ ಬೆಂಬಲಿಗರ ಹೆಡೆಮುರಿ ಕಟ್ಟಿದೆ ಖಾಕಿ ಪಡೆ. ಒಟ್ಟು 3 ಕಸ್ಟಡಿಗೆ ಪಡೆದಿದ್ದಾರೆ ಅಶೋಕ್ ನಗರ ಪೊಲೀಸರು. 2 ದಿನಗಳ ಕಾಲ ಪೊಲೀಸರ ವಶಕ್ಕೆ ಕೊಟ್ಟಿದ್ದಾರೆ ನ್ಯಾಯಾಧೀಶರು. 2ನೇ FSL ವರದಿಯ ನಂತರ ಈ 3 ಬಂಧನ ಆಗಿದೆ. ಮೊದಲ FSL ವರದಿಯಲ್ಲಿ ಅದು ತಿರುಚಿರುವ ವಿಡಿಯೋ ಅಲ್ಲ ಅನ್ನೋದು ಸ್ಪಷ್ಟವಾಗಿತ್ತು. ಜೊತೆಗೆ ಇನ್ನಿತರ ಮಾಹಿತಿಗಳನ್ನು ಬಹಿರಂಗಗೊಳಿಸಿರಲಿ. ಆದ್ರೆ ಈಗ 2ನೇ FSL ವರದಿ ಬಳಿಕ 3 ಬಂಧಿಸಲಾಗಿದೆ. ಘೋಷಣೆ ಕೂಗಿದವರ ಧ್ವನಿ ತಾಳೆಯಾಗ್ತಾ ಇದ್ದಂತೆ 3 ಅರೆಸ್ಟ್ ಆಗಿದ್ದಾರೆ. ಇಲ್ತಾಜ್, ಮುನಾವರ್, ಮೊಹಮ್ಮದ್ ಶಫಿ ನಾಶಿಪುಡಿ ಬಂಧನಕ್ಕೊಳಗಾದವರು. ದೆಹಲಿ ಮೂಲದ ಇಲ್ತಾಜ್, RT ನಗರದ ಮುನಾವರ್, ಹಾವೇರಿ ಬ್ಯಾಡಗಿಯ ಮೊಹಮ್ಮದ್ ಶಫಿ ನಾಶಿಪುಡಿ ಬಂದಿದ್ರು. ಪಾಕಿಸ್ತಾನದ ಪರ ಘೋಷಣೆ ಕೂಗದಂತವರು ಈಗ ಅರೆಸ್ಟ್ ಆಗಿದ್ದಾರೆ. ಆಗ ಮಾತನಾಡಿಸಿದ್ರೆ ಇದೇ ಮೊಹಮ್ಮದ್ ಶಫಿ ನಾಶಿಪುಡಿ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ಕೊಡ್ತಾ ತಾಯಿ ಮೇಲಾಣೆ ನಾನು ಘೋಷಣೆ ಕೂಗಿಲ್ಲ ಅಂತ ಹೇಳಿದ್ರು. ಆದ್ರೆ ಈಗ FSL ವರದಿ ಬರ್ತಾ ಇದ್ದಂತೆ ಅದೇ ಶಫಿ ನಾಶಿಪುಡಿ ಅರೆಸ್ಟ್ ಆಗಿದ್ದಾರೆ. 3 ಆರೋಪಿಗಳ ವಿಚಾರಣೆಗೆ ಖಾಕಿ ಪಡೆ ಮುಂದಾಗಿರುವಂತದ್ದು. ಆರಂಭದಲ್ಲಿ ಅಂಥದ್ದೇನು ನಡೆದೇ ಇಲ್ಲ. ಪಾಕಿಸ್ತಾನ್ ಪರ ಯಾರು ಕೂಡ ಜಿಂದಾಬಾದ್ ಅನ್ನ ಹೇಳಿಲ್ಲ. ಹೇಳಿದ್ದು ರಾಜ್ಯಸಭಾ ಸಂಸದರ ಪರವಾಗಿ ಅಲ್ಲಿ ಘೋಷಣೆಯನ್ನ ಕೂಗಿದ್ದು ಅನ್ನುವಂತಹ ಸಮಜಾಯಿಷಿಯನ್ನ ಕೊಡ್ತಾ ಇದ್ರು. ಆದ್ರೆ ಯಾವಾಗ FSL ವರದಿ ಬಂತೋ ಅದರಲ್ಲಿ ಸ್ಪಷ್ಟ ಆಯ್ತು. ಈಗಾಗಲೇ ಅರೆಸ್ಟ್ ಆಗಿದ್ದಾರೆ. 3 ಆರೋಪಿಗಳನ್ನ ಕಸ್ಟಡಿಗೆ ತೆಗೆದುಕೊಳ್ಳಲಾಗಿದೆ. ಮುನಾವರ್, ಇಲ್ತಾಜ್ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಒಂದು ಕಡೆ ಜಿಂದಾಬಾದ್ ಕೂಗಿದಂತಹ ಸಂದರ್ಭದ ಚಿತ್ರಣ, ಮತ್ತೊಂದೆಡೆ ಅರೆಸ್ಟ್ ಆದಂತಹ ಪಾಕ್ ಪರ ಘೋಷಣೆ ಕೂಗದವರನ್ನ ನೋಡ್ತಾ ಇದ್ದೀವಿ ನಾವು. ನಾಸಿರ್ ಹುಸೇನ್ ಬೆಂಬಲಿಗರು ಮುನಾವರ್, ಇಲ್ತಾಜ್ ಮತ್ತು ಶಫಿ 3 ಈಗ ಅರೆಸ್ಟ್ ಮಾಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚೇತನ್, ಪಾಕಿಸ್ತಾನ್ ಪರ ಘೋಷಣೆ ಕೂಗಿದ್ದಾರೆ ಅಂತ ಈಗ ಆರೋಪ ಹೊಂದಿರುವಂತಹ 3 ಬಂಧಿಸಿದ್ದಾರೆ. ವಿಚಾರಣೆಯನ್ನ ಸಹ ನಡೆಸ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ನಿನ್ನೆ ಏನು ಖಾಸಗಿ FSL ನ ವರದಿ ಎಲ್ಲರಿಗೂ ಸಹ ಗೊತ್ತಾಗ್ತಾ ಹೋಗಿತ್ತು. ಆ ನಂತರದಲ್ಲಿ ಹಾಗಾದ್ರೆ ಸರ್ಕಾರ ಚುರುಕಾಗಿ ಕೆಲಸ ಮಾಡಿದೆ ಅಂತ ಅನ್ನಿಸ್ತಾ ಇದೆಯಾ ಸದ್ಯದ ಬೆಳವಣಿಗೆ ನೋಡಿದ್ರೆ? ಪ್ರಗತಿ, ಇದು ಖಾಸಗಿ FSL ವರದಿಯನ್ನ ಆಧರಿಸಿ ಬಂಧನ ಮಾಡಿದ್ದಲ್ಲ. ಅವರೇ ವಿಧಾನಸೌಧ ಪೊಲೀಸರೇ ಒಂದು FSL ರಿಪೋರ್ಟ್ಗೆ ವೇಟ್ ಮಾಡ್ತಿದ್ರು. 2 ಸತಿ FSL ರಿಪೋರ್ಟ್ ಅನ್ನ ಅವರು ತರಿಸ್ಕೊಂಡಿರುವಂತದ್ದು. ಅಂದ್ರೆ ಮೊದಲಿಗೆ ಅವರ ಒಂದು ಘೋಷಣೆಯನ್ನ ಕೂಗಿರೋದು ಮೊದಲ FSL ರಿಪೋರ್ಟ್ ನಲ್ಲಿ ಕನ್ಫರ್ಮ್ ಆಗಿತ್ತು. ಆದ್ರೆ ಇವರೇನ ಅವರು ಅನ್ನೋದನ್ನ ವಾಯ್ಸ್ ಮ್ಯಾಚ್ ಮಾಡೋದಕ್ಕೆ ಒಂದಷ್ಟು ಜನರನ್ನ ವಿಚಾರಣೆಯನ್ನ ಮಾಡಿದ್ರು. ಅಂದ್ರೆ ನಾಜೀರ್ ಹುಸೇನ್ ಅವರ ಜೊತೆ ಬಂದಂತಹ ಅಷ್ಟು ಜನರ ಒಂದು ವಿಚಾರಣೆಯನ್ನ ಮಾಡಿದ್ರು. ವಿಚಾರಣೆ ವೇಳೆ ವಾಯ್ಸ್ ಸ್ಯಾಂಪಲ್ ಗಳನ್ನ ಕಲೆಕ್ಟ್ ಮಾಡ್ಕೊಂಡಿದ್ರು. ಈ ಒಂದು ಘೋಷಣೆ ಏನ್ ಕೂಗ್ಲಾಗಿದೆ ಆ ಒಂದು ಘೋಷಣೆಯಲ್ಲಿರುವಂತಹ ಧ್ವನಿಗೂ ಇವರ ಏನು ವಿಚಾರಣೆಯನ್ನ ನಡೆಸಲಾಗಿದೆ ಅವರ ಒಂದು ಧ್ವನಿಗೂ ಮ್ಯಾಚ್ ಆಗುತ್ತಾ ಅಂತ ಅಂದ್ಬಿಟ್ಟು ಪರಿಶೀಲನೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಅದು 3 ಜನರ ಜೊತೆಗೆ ಮ್ಯಾಚ್ ಆಗಿರುವಂತದ್ದು. ನಾಶಿಪುಡಿ ಸೇರಿದಂತೆ ಒಟ್ಟು ಮುನಾವರ್, RT ನಗರದ ಮುನಾವರ್ ಮತ್ತೆ ದೆಹಲಿ ಮೂಲದ ವ್ಯಕ್ತಿ ಇಲ್ತಾಜ್ ಸೇರಿದಂತೆ ಒಟ್ಟು 3 ಇವಾಗ ಆಲ್ರೆಡಿ ಅರೆಸ್ಟ್ ಮಾಡಲಾಗಿದೆ. ಅರೆಸ್ಟ್ ಮಾಡಿದ್ರು ಕೂಡ ವಿಚಾರಣೆಯ ಸಂದರ್ಭದಲ್ಲಿ ನಾಶಿಪುಡಿ ಈಗಲೂ ಕೂಡ ಅದನ್ನ ಹೇಳ್ತಿರುವಂತದ್ದು. ಆತ ನಾನು ದೇವರಾಣೆಗೂ ಈ ಒಂದು ಕೂಗನ್ನ ಕೂಗಿಲ್ಲ ಅಂತ ಅಂದ್ಬಿಟ್ಟು ಇನ್ನೂ ಕೂಡ ಅರೆಸ್ಟ್ ಆದ ನಂತರವೂ ಕೂಡ ವಿಚಾರಣೆ ವೇಳೆ ಹೇಳ್ತಿರುವಂತದ್ದು. ಸದ್ಯಕ್ಕೆ ಅವರನ್ನ ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ಇರಿಸಲಾಗಿದೆ. ಅವರನ್ನ ಇವತ್ತು ಒಂದು ಮಹಾಜರು ಪ್ರಕ್ರಿಯೆ ಬಾಕಿ ಇರುತ್ತೆ. ಹೀಗಾಗಿ ಆತನನ್ನ ಅವರ 3 ಜನರನ್ನು ವಿಧಾನಸೌಧಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಒಂದು ಮಹಾಜರು ಪ್ರಕ್ರಿಯೆ ನಡೆಸಿ ಆನಂತರ ಕರೆದುಕೊಂಡು ಬರುವಂತಹ ಒಂದು ಚಾನ್ಸಸ್ ಇರುವಂತದ್ದು. ಒಟ್ಟಾರೆಯಾಗಿ 3 ಜನರ ವಿಚಾರಣೆಯನ್ನು ಅಂದ್ರೆ ಶಫಿ ನಾಶಿಪುಡಿ ಸೇರಿದಂತೆ ಈ 3 ಕೂಡ ಅವರ ಹಿನ್ನೆಲೆ ಏನು, ಅವರು ನಾಸಿರ್ ಹುಸೇನ್ ಬೆಂಬಲಿಗರು ಅನ್ನೋದಷ್ಟೇನಾ ಅಥವಾ ಬೇರೆ ಯಾವ್ದಾದ್ರು ಪ್ರಕರಣಗಳಲ್ಲಿ ಸಿಲುಕದಂತವರ, ಅವ್ರ ಬಗ್ಗೆ ಏನ್ ಡೀಟೇಲ್ಸ್ ಲಭ್ಯ ಆಗ್ತದೆ? ಯಾಕಂದ್ರೆ ವಿಧಾನಸೌಧ, ಶಕ್ತಿ ಸೌಧದಲ್ಲಿ ಅಲ್ಲಿ ಶತ್ರು ದೇಶದ ಪರ ಘೋಷಣೆ ಕೂಗುವಂತಹ ಮಾತುಗಳನ್ನ ಆಡ್ತಾರೆ ಅಂತಂದ್ರೆ ಅವ್ರ ಹಿನ್ನೆಲೆ ಅನ್ನೋದು ಬಹಳ ಪ್ರಮುಖ ಆಗತ್ತೆ. ಅದರಲ್ಲೂ ದೆಹಲಿ ಮೂಲದವರು ಈ ರೀತಿ ನಾಸಿರ್ ಬೆಂಬಲಿಗರಾಗಿ ವಿಧಾನಸೌಧದೊಳಗೆ ಏನ್ ಮಾಡ್ತಾ ಇದ್ರು ಅನ್ನೋ ಪ್ರಶ್ನೆ ಕಾಡುತ್ತಲ್ವಾ?
ಎಕ್ಸಾಕ್ಟ್ಲಿ ಪ್ರತಿಮಾ ಅಂತಂದ್ರೆ ಏನ್ ಸಫಿ ಆಶಿಪುಡಿ ಆತ ಏನಿದ್ದಾನೆ ಆತ ಮೆಣಸಿನಕಾಯಿ ವ್ಯಾಪಾರಿ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಿರುವಂತದ್ದು. ಅಂದ್ರೆ ಹಾವೇರಿಯ ಬ್ಯಾಡಗಿಯಲ್ಲಿ ಈತ ವ್ಯಾಪಾರ ಮತ್ತು ವಹಿವಾಟನ್ನ ಮಾಡ್ಕೊಂಡಿದ್ದ, ಸಾಕಷ್ಟು ಬಿಸ್ನೆಸ್ ಚೆನ್ನಾಗಿ ರನ್ ಆಗ್ತಿತ್ತು. ಅದಲ್ದಿರ RT ನಗರದ ಮುನಾವರ್ ಅಂತ ಅಂದ್ಬಿಟ್ಟು ಏನು ಅರೆಸ್ಟ್ ಮಾಡಲಾಗ್ತಾ ಇದೆ, ಆತನ ಹಿನ್ನೆಲೆಯನ್ನು ಕೂಡ ಪೊಲೀಸರು ಕೆದಕ್ತಿರುವಂತದ್ದು. ಯಾರು ಏನು ಅನ್ನೋದ್ರ ಬಗ್ಗೆ ಆತ ಬಿಸ್ನೆಸ್ ಮ್ಯಾನ್, ಕೆಲವೊಂದು ಬಿಸ್ನೆಸ್ ಗಳನ್ನ ಮಾಡ್ಕೊಂಡಿದ್ದೆ ಅಂತ ಅಂದ್ಬಿಟ್ಟು ಆತ ಹೇಳ್ತಿರುವಂತದ್ದು. ಇನ್ನು ದೆಹಲಿ ಮೂಲದ ಮತ್ತೊಬ್ಬನನ್ನ ಏನು ಅರೆಸ್ಟ್ ಮಾಡ್ಲಿಕ್ಕೆ ಆತನ ಹಿನ್ನೆಲೆಯನ್ನು ಕೂಡ ಇದೀಗ ಪೊಲೀಸರು ನೋಡ್ತಿರುವಂತದ್ದು. ಅಂದ್ರೆ ನಾಸಿರ್ ಹುಸೇನ್ ಅವ್ರಿಗೆ ಎಷ್ಟು ವರ್ಷದಿಂದ ಪರಿಚಯ, ಏನೆಲ್ಲ ಬಿಸ್ನೆಸ್ ಮಾಡ್ತಿದ್ರು, ಈ ಹಿಂದೆ ಯಾವ್ದಾದ್ರು ಕ್ರಿಮಿನಲ್ ಪ್ರಕರಣಗಳೇನಾದ್ರು ದಾಖಲಾಗಿತ್ತಾ ಇಲ್ವಾ ಅನ್ನೋದ್ರ ಬಗ್ಗೆನೂ ಕೂಡ ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನ ನಡೆಸಿರುವಂತದ್ದು. ಆದ್ರೆ ಸೋಫಾರ್ ಇನ್ನು ಹಳೆಯ ಯಾವುದೇ ರೀತಿಯಾದಂತಹ ಒಂದು ಕ್ರೈಮ್ ರೆಕಾರ್ಡ್ಗಳಲ್ಲಿ ಈ 3 ಜನ ಆರೋಪಿಗಳು ಇಲ್ಲ ಅನ್ನೋದು ಪೊಲೀಸರ ಒಂದು ವಿಚಾರಣೆ ವೇಳೆ ಗೊತ್ತಾಗಿರುವಂತದ್ದು. ಸದ್ಯಕ್ಕೆ ಈ ಮೂವರನ್ನು ಕೂಡ ಇನ್ನೂ ವಿಚಾರಣೆಯನ್ನ ಮುಂದುವರಿಸಿದ್ದಾರೆ ಬೇರೆ ಬೇರೆ ತನಿಖಾ ತಂಡಗಳಂದ್ರೆ DCP ನೇತೃತ್ವದಲ್ಲಿ ಮತ್ತೆ 10 ಗಂಟೆ ಸುಮಾರಿಗೆ ಇವತ್ತು ವಿಚಾರಣೆ ಶುರು ಆಗುತ್ತೆ. ಆ ನಂತರ ಅವರನ್ನ ಮಹಜರಿಗೆ ಕೂಡ ಕರ್ಕೊಂಡು ಹೋಗಲಾಗುತ್ತೆ. ಪ್ರತಿಮಾ, ಈಗ 3 ಜನರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ಅಂದ ಮೇಲೆ ಪಾಕ್ ಪರ ಘೋಷಣೆಗಳು ಅಲ್ಲಿ ಕೂಗಿದ್ದು ಕೇಳಿ ಬಂದಿದ್ದು ಸತ್ಯ ಅನ್ನಂಗಾಯ್ತು. ಅದನ್ನ ಬಹಿರಂಗವಾಗಿ ಸ್ಪಷ್ಟವಾಗಿ ಸರ್ಕಾರದ ವತಿಯಿಂದ ಹೇಳದೆ ಹೋದ್ರು ಕೂಡ 3 ಜನ ಅರೆಸ್ಟ್ ಆಗಿದ್ದಾರೆ ಅಂತಂದ್ರೆ ಏನ್ ಅರ್ಥ? ಪಾಕ್ ಪರ ಘೋಷಣೆಗಳು ಅಲ್ಲಿ ಕೂಗಿ ಬಂದಿದೆ, ಕೇಳಿ ಬಂದಿದೆ ಅನ್ನೋದು ಅರ್ಥ ಆಗತ್ತಲ್ವಾ? ಹಾಗಿದ್ರೆ ಏನ್ ಕ್ರಮ ಇವ್ರ ವಿರುದ್ಧ ಆಗಬಹುದು? ಪ್ರತಿಮಾ, ಅಂದ್ರೆ ನೆಕ್ಸ್ಟ್ ಏನಾಗ್ಬೋದು ಅಂತಂದ್ರೆ ಅವರನ್ನ ಒಂದು ವಿಚಾರಣೆಗೆ ಒಂದು ಕೋರ್ಟ್ಗೆ ಹಾಜರುಪಡಿಸಿ ಒಂದಷ್ಟು ಮಹಾಜರು ಮತ್ತೆ ವಿಚಾರಣೆ ವೇಳೆ ಯಾವ್ದಾದ್ರು ಕೆಲವೊಂದು ಅಂಶಗಳು ಬೆಳಕಿಗೆ ಬಂದ್ರೆ ಆ ನಂತರ ಅವ್ರಿಗೆ ಆ ಒಂದು ಕಾನೂನಾತ್ಮಕವಾಗಿ ಏನ್ ಶಿಕ್ಷೆ ಆಗ್ಬೇಕು ಆ ಒಂದು ಶಿಕ್ಷೆಯನ್ನ ಆಗತ್ತೆ. ಆದ್ರೆ ಸರ್ಕಾರ ಎಲ್ಲ ಒಂದ್ ಕಡೆ ಈ ಹಿಂದೆಂದನೂ ಕೂಡ ಈ ರೀತಿ ಘೋಷಣೆ ಕೂಗೇ ಇಲ್ಲ ಅಂತಾನೆ ಹೇಳ್ಕೊಳ್ತಾ ಬಳ್ತು ಸ್ವತಃ ಅವರೇ ಒಂದು ಖಾಸಗಿ FSL ತನಿಖಾ ತಂಡಗಳಿಗೆ ಮೊದಲಿಗೆ ಒಂದು ಎನ್ಕ್ವೈರಿ ಮಾಡಿಸಿದ್ರು, ಅದರಲ್ಲೂ ಹಾಗೆ ಬಂತು. ಆದ್ರೆ ಅಫಿಷಿಯಲ್ ಆಗಿ ಸರ್ಕಾರದ ವತಿಯಿಂದ ಇರುವಂತಹ ವಿಧಿವಿಜ್ಞಾನ ಪ್ರಯೋಗಾಲಯದಲ್ಲೇ ಈ ಒಂದು ಚೆಕ್ ಅನ್ನ ಮಾಡಿರುವಂತದ್ದು. ಅಂದ್ರೆ ಮೊದಲಿಗೆ ನಾಸೀರ್ ಸಾಬ್ ಜಿಂದಾಬಾದ್ ಮತ್ತೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಅಂದ್ಬಿಟ್ಟು ಏನ್ ಕೂಗಿದ್ದಾರೆ, ಎರಡೂ ಧ್ವನಿಗಳು ಕೂಡ ಮ್ಯಾಚ್ ಮಾಡಿ ಎರಡೂ ಅಲ್ಲಿ ಒಂದು ಕನ್ಫರ್ಮೇಶನ್ ಅನ್ನ ಮಾಡ್ಕೊಂಡಿರುವಂತದ್ದು. ಅಂದ್ರೆ ಎರಡೆರಡು ಸತ್ಯ. ಮೊದಲಿಗೆ ಇವ್ರು ಕೂಗಿರೋದು ಗೊತ್ತಾಗುತ್ತೆ, ಆ ಒಂದು ಏನು FSL ರಿಪೋರ್ಟ್ ನಲ್ಲಿ ಮೊದಲ FSL ರಿಪೋರ್ಟ್ ನಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅನ್ನೋದು ಅಂತ ಕೂಗಿರೋದು ಕನ್ಫರ್ಮ್ ಆಗುತ್ತೆ. ಆ ನಂತರ ಯಾರು ಕೂಗಿದ್ರು ಏನು ಅಂತ ಅಂದ್ಬಿಟ್ಟು ವಾಯ್ಸ್ ಅನ್ನ ಮ್ಯಾಚ್ ಮಾಡೋದಕ್ಕೆ ಮತ್ತೊಂದಷ್ಟು ವಾಯ್ಸ್ ಸ್ಯಾಂಪಲ್ ಗಳನ್ನ ಕಲೆಕ್ಟ್ ಮಾಡಿ ಮತ್ತೆ FSL ಗೆ ಕಳಿಸಲಾಗಿರುವಂತದ್ದು. ಎರಡೆರಡು ಸತಿ ಪೊಲೀಸ್ ಇಲಾಖೆ FSL ವರದಿಯನ್ನ ಕೊಟ್ಟಿರುವಂತದ್ದು. ಹೀಗಾಗಿ ಎರಡರಲ್ಲೂ ಕೂಡ ಕನ್ಫರ್ಮ್ ಆಗಿರೋದ್ರಿಂದ ಅವರನ್ನ ಅರೆಸ್ಟ್ ಮಾಡ್ತಾ ಬಂತು. ಎಲ್ಲ ಒಂದ್ ಕಡೆ ಒಪ್ಕೊಳ್ತಾ ಇರಲಿಲ್ಲ ಇವರು. ಇದೀಗ ಫೈನಲ್ FSL ರಿಪೋರ್ಟ್ ನಲ್ಲೇ ಇದು ಉಲ್ಲೇಖ ಆಗಿರೋದ್ರಿಂದ ಅರೆಸ್ಟ್ ಮಾಡಿದ್ದಾರೆ, ಎನ್ಕ್ವೈರಿ ನಡೆಯುತ್ತೆ. ಇನ್ನು ಯಾವ ರೀತಿ ಹೇಳ್ತಾರೆ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗತ್ತೆ. ಪ್ರತಿಮಾ, ಥ್ಯಾಂಕ್ ಯು ಚೇತನ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.